ಇವತ್ತಿನ ನಮ್ಮ ಡಿಬೇಟ್ ಇದೆಯಲ್ಲ, ಈ ಡಿಬೇಟನ್ನು ರಾಜಕೀಯ ಆಯಾಮದಿಂದ ನಾವ್ಯಾರೂ ನೋಡಬಾರ್ದು. ಇದೇನೋ ಕಾಂಗ್ರೆಸ್, BJP, JDS ಮತ್ತು ಇನ್ಯಾವುದೋ ಒಂದು ಪಾರ್ಟಿ, ನೋ. ಇದು ಬಹುಶಃ ಮುಂದಿನ ಜನ್ರೇಷನ್ನ ಬದುಕಿನ ದೃಷ್ಟಿಯಿಂದ ಈಗಿನ ಜನ್ರೇಷನ್ ಯಾವ ಕಾರಣಕ್ಕೆ ಕೆಲವರು ಹೆದರಿದ್ದಾರೋ ಅವರ ದೃಷ್ಟಿಯಿಂದ ಯಾವ ಕೋರ್ಸ್ಗಳನ್ನು ನಾವು ಆಯ್ಕೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಭಾರತ ಈ ಒಂದು ಅನ್ನೋ ಒಂದು ವಿಚಾರವನ್ನು ಹೇಗೆ ಟ್ಯಾಕಲ್ ಮಾಡಬಹುದಾಗುತ್ತೆ, ಕರ್ನಾಟಕ ಏನು ಮಾಡಬಹುದಾಗುತ್ತೆ. ಕಾರಣ ಇಷ್ಟೇ, ಇದಕ್ಕೆ ಪ್ರತಿ ವರ್ಷ ಎಂಜಿನಿಯರಿಂಗ್ ಪದವಿಗೆ ಪ್ರವೇಶ ಪಡೆಯುವಂಥವರ ಸಂಖ್ಯೆ 39 ಲಕ್ಷ ಇದೆ. 39 ಲಕ್ಷ ಜನ ಎಂಜಿನಿಯರಿಂಗ್ ಓದಬೇಕು ನಾನು ಅಂತ ಬರ್ತಾರೆ ಎವ್ರಿ ಇಯರ್. ಕಂಪ್ಯೂಟರ್ ಸೈನ್ಸ್ ಎಷ್ಟು ಜನ ತಗೊಳ್ತಾರೆ ಅಂತ ಹೇಳಿದ್ರೆ 14 ಲಕ್ಷ ಜನ. ಅಂದಾಜು IT ಉದ್ಯೋಗಿಗಳು ನಮ್ಮಲ್ಲಿರೋದು ಭಾರತದಲ್ಲಿ 58 ಲಕ್ಷ ಜನ IT ಉದ್ಯೋಗವನ್ನು ನಂಬಿಕೊಂಡಿರ್ತಕ್ಕಂಥ ಜನ ಇದ್ದಾರೆ. GDPಗೆ ಇದರ ಕೊಡುಗೆ 7% ಇದೆ. ಬರೀ IT ಎಷ್ಟು ಬರ್ತಿದೆಯಪ್ಪ ದೇಶಕ್ಕೆ GDPಗೆ ಅಂತ ಹೇಳಿದ್ರೆ 7% ಆಗುತ್ತೆ. ಅದು IT ಉದ್ಯಮದಿಂದ ವಾರ್ಷಿಕ ಆದಾಯ $265 ಶತಕೋಟಿ. ಇರೋ ಪ್ರಶ್ನೆ ಏನು ಅಂದರೆ, ನನ್ನ ಮಗನನ್ನೋ ಮಗಳನ್ನೋ ಯಾವುದೋ ಕೋರ್ಸಿಗೆ ಸೇರಿಸ್ಬಿಟ್ಟಿದ್ದೀನಿ, ಆ ಕೋರ್ಸ್ ಮುಗಿಯೋ ವೇಳೆಗೆ ಏನು ಮಾಡಿಬಿಡುತ್ತೋ, ಆ ಕೋರ್ಸೇ ಅವಶ್ಯಕತೆ ಇಲ್ಲ ಅಂತ ಹೇಳಿಬಿಡುತ್ತೇನೋ, ಇವ್ರು ಕಲಿತಿರೋ ಏನು ಕೋಡಿಂಗ್ ಇದೆಯಲ್ಲ ಆ ಕೋಡಿಂಗನ್ನು ಏನೇ ಮಾಡಿಬಿಡುತ್ತೇನೋ, ರಿಪೀಟಬಲ್ ವರ್ಕ್ ಅಂತ ಯಾವುದಿದೆಯೋ ಅದರ ಪ್ಲೇಸ್ಗೆ ಬಂದುಬಿಡುತ್ತೇನೋ, ನಾನು ಏನು ಮಾಡಲಿ ಕಲಿಯೋಕ್ಕೆ ಅವಕಾಶಗಳೆಲ್ಲಿವೆ, ಕಲಿತ್ರೆ ಏನು ಕಲಿಬೇಕು, ಆ ಕಲಿತಿದ್ದನ್ನು ಏನಾದರೂ ಮಾಡಿಬಿಡುತ್ತಾ, 100 ಜನ ಕಲ್ತಿರೋದನ್ನು ಒಂದೇ ಮಾಡಿ ಸಾಕ್ಬಿಡುತ್ತಾ, ಈ ಥರದ ಬೇಕಾದಷ್ಟು ಪ್ರಶ್ನೆಗಳಿವೆ. ಇದನ್ನು ನಾವು ಪರಿಗಣಿಸ್ತಾ ಇರತಕ್ಕಂಥ ಏನೂ ಆಗಲ್ಲ, ಬಂದ್ಬಿಟ್ರೆ ಏನು ಮಹಾ ಆಗಿಬಿಡುತ್ತೆ, ಈ ಉಡಾಫೆ ಓಕೆ ಆಗುತ್ತಾ ಇಲ್ಲಿ? ಇಲ್ಲ, ಏನೋ ಮೇಜರ್ ಆಗೇ ಬಿಡುತ್ತೆ, ನಮ್ಮ ಕಥೆ ಮುಗೀತು ಎನ್ನುವ ಭಯ ಇಲ್ಲ ನಮಗೆ ಬೇಕಾ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಸುಧೀಂದ್ರ ಮಾಗಡಿ ಅವರಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ಸುಧೀಂದ್ರ ಮಾಗಡಿ ಅವರೇ. ಇನ್ನೊಂದು ಕಡೆ ಸುರಭಿ ಹೊದಿಗೆರೆ ಅವರಿದ್ದಾರೆ, BJPಯ ವಕ್ತಾರೆ. ಸ್ವಾಗತ ಸುರಭಿ ಅವರೇ ತಮಗೆ ಒಂದು ಡಿಬೇಟ್ಗೆ. ಇನ್ನೊಂದು ಕಡೆ ಅನಂತಪ್ರಭು ಅವರಿದ್ದಾರೆ, ಸೈಬರ್ ಎಕ್ಸ್ಪರ್ಟ್. ಸ್ವಾಗತ ಅನಂತಪ್ರಭು ಅವರೇ ತಮಗೆ ಒಂದು ಡಿಬೇಟ್ಗೆ. ನಮಸ್ತೆ, ಥ್ಯಾಂಕ್ ಯು. ನಾನು ಮೊದಲಿಗೆ ಇದೀಗ ಸುಧೀಂದ್ರ ಮಾಗಡಿ ಅವ್ರು ಕೇಳಿಬಿಡ್ತೀನಿ. ಸುಧೀಂದ್ರ ಮಾಗಡಿ ಅವರೇ, ಬಂತು ಅಂದ ತಕ್ಷಣ ಕೆಲವರು ಭೂತದ ಥರ ನೋಡ್ತಾರೆ, ದೆವ್ವದ ಥರ ನೋಡ್ತಾ ಇದ್ದಾರೆ, ಭಯ ಆವರಿಸ್ಕೊಳ್ತಾ ಇದೆ. ಜಾಬ್ಗಳ ಕಥೆ ಏನು, ಎಷ್ಟೊಂದು ಜನ ಮಾಡೋ ಕೆಲಸ ಅದು ಮಾಡಿಬಿಡುತ್ತೆ, ಅದಕ್ಕೆ ದಣಿವಾಗಲ್ಲ, ಸುಸ್ತಾಗಲ್ಲ, ಸಂಬಳ ಕೇಳಲ್ಲ, ಇನ್ನು ಸ್ವಲ್ಪ ನನಗೆ ಜಾಸ್ತಿ ಕೊಡಿ ಅಂತ ಕೇಳಲ್ಲ, ಅದಕ್ಕೆ ಅನಾರೋಗ್ಯವಂತೂ ಆಗೋದೇ ಇಲ್ಲ. ಇವುಗಳ ಹಿನ್ನೆಲೆಯಲ್ಲಿ ದೊಡ್ಡ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಅದು ನಂಬಿಕೊಂಡಿರ್ತಕ್ಕಂಥ ಸಾಫ್ಟ್ವೇರ್ ವಲಯ ನಂಬಿಕೊಂಡಿದ್ದಾರಲ್ಲ ನಮ್ಮ ಜನ, ಅವ್ರಿಗೆ ಏನು ಮೆಸೇಜ್ ಇದು ಅಂತ? ನೋಡಿ, ಪ್ರಮುಖವಾಗಿ ಇವತ್ತು ಯಾವ ಆಯಾಮದಲ್ಲಿ ಇದನ್ನ ಸೃಷ್ಟಿ ಮಾಡಿ ಹೇಳ್ತಾ ಇದ್ದಾರೋ ಆ ಆಯಾಮದಲ್ಲಿ ಇರ್ತಕ್ಕಂಥ ಡೇಂಜರ್ ಇಲ್ಲ. ಪ್ರಮುಖವಾಗಿ ನಾವು ಒಂದು ಲಾಸ್ಟ್ 2 ವರ್ಷದ ಅಥವಾ 1 ವರ್ಷದ ಈ ಒಂದು AI ಗತಕಾಲದ ಇತಿಹಾಸವನ್ನು ನೋಡೋಣ. ಲೇ ಆಫ್ ಆಗಿರ್ತಕ್ಕಂಥದ್ದು ಅಥವಾ ಮ್ಯಾಕ್ಸಿಮಮ್ ಎಂಟ್ರಿ ಲೆವೆಲ್ ಜಾಬ್ಸ್ ಅಲ್ಲಿ, ಈ ಎಂಟ್ರಿ ಲೆವೆಲ್ ಜಾಬ್ಸ್ ಏನು, ಈ ಕಸ್ಟಮರ್ ಸರ್ವಿಸು, ಡೇಟಾ ಎಂಟ್ರಿ, ಕಂಟೆಂಟ್ ಕ್ರಿಯೇಷನ್, ದೀಸ್ ಆರ್ ಹೈ ರಿಸ್ಕ್ ಅಂತ. ಅದು ಇಡೀ ಇದು ನಾನು ಬರೀ ನಮ್ಮ ಭಾರತದ್ದು ಇನ್ನೊಂದು ಸ್ಟ್ಯಾಟಿಸ್ಟಿಕ್ಸ್ ಅಂತ ವರ್ಲ್ಡ್ ವೈಸ್, ಅದರಲ್ಲಿ ನಾವು ಇಂದನೇ ತೆಗೆದಿದ್ದೀವಿ ಅಂತ ಇದೇ ರೀಸನ್ ಸೈಟ್ ಮಾಡಿ ಸುಮಾರು ಎಂಪ್ಲಾಯೀಸ್ ತೆಗೆದಿರ್ತಕ್ಕಂಥ ಕಂಪನಿ ಅಮೆಜಾನ್, ಡ್ರಾಪ್ ಬಾಕ್ಸ್, ಡೂಲಿಂಗೋ ಮತ್ತೆ ಒಂದು ಹಂತದ ತನಕ ಅಮೆರಿಕಾದ ಇನ್ನೊಂದು ಕಂಪನಿ. ಈ 4 ಕಂಪನಿನೇ ಅಂದ್ರೆ ದೇ ಹ್ಯಾವ್ ಸ್ಪೆಸಿಫೈಡ್ ವಿ ಆರ್ ರಿಮೂವಿಂಗ್ ಸಚ್ ಅಂಡ್ ಸಚ್ ನಂಬರ್ ಆಫ್ ವರ್ಕ್ ಫೋರ್ಸ್ ಬಿಕಾಸ್ ಆಫ್ AI. ದಿಸ್ ವರ್ಕ್ ಫೋರ್ಸ್ ಹ್ಯಾಸ್ ಬೀನ್, ಇವ್ರನ್ನ AI ಇಂದ ನಾವು ಆಲ್ಟರ್ನೇಟ್ ಮಾಡ್ಬಿಟ್ಟಿದೀವಿ, ಇವ್ರು ನಮಗೆ ಬೇಡ, ಇವ್ರ ಕೆಲಸನ ಕೃತಕ ಏನು ನಮ್ಮ ಮಾಡ್ತಾ ಇದೆ ಅಂತ ಹೇಳ್ತಾ ಇದೆ. ಇದು ಪ್ರೊಡಕ್ಟಿವಿಟಿ ಎನ್ಹಾನ್ಸಿಂಗ್ ಆಗ್ತಾ ಇದೆ ಅಥವಾ ಇನ್ನೊಂದು ಆಗ್ತದೆ. ನೀವು ಹೇಳ್ದಂಗೆ ಅದು ಜ್ವರ ಬರಲ್ಲ, ಬುದ್ಧಿ ಕೇಳ, ಇದು ಸಾರಿ ರಜಾ ಕೇಳ, ಇದೆಲ್ಲ ಅದೆಲ್ಲ ಸತ್ಯ. ಈ ಒಂದು ನಿಟ್ಟಿನಲ್ಲೂ ಕೂಡ ನಾವು ರಿಸರ್ಚ್, ಇದು ಕರೆಂಟ್ ರಿಸರ್ಚ್ ಏನ್ ಹೇಳ್ತಾ ಇದೆ, 40% ಆಫ್ ದ ವರ್ಲ್ಡ್ಸ್ ಜಾಬ್ಸ್ ಕ್ಯಾನ್ ಬಿ ರೀಪ್ಲೇಸ್ಡ್ ಬೈ AI. ಇದು ಹೇಳ್ತಾ ಇರೋದು ಗೋಲ್ಡ್ಮನ್ ಸ್ಯಾಟ್ಸ್ ಅವರು ಹೇಳ್ತಕ್ಕಂಥ ರಿಪೋರ್ಟ್, ಸರ್ವೆ ಅಧ್ಯಯನ ಹೇಳ್ತಾರೆ. 40% ಜಾಬ್ ಆಫ್ ವರ್ಡ್ ಅಂದ್ರೆ ಅದು ಹುಡುಗ ಅದು ಅಲ್ಲೋಲ ಕಲ್ಲೋಲ ಆಗ್ಬಿಡ್ತದೆ ಅಂತಕ್ಕಂಥ. ಆದರೆ ಸೇಯಿಂಗ್ ದಟ್ ಅವರು ಅದೇ ರಿಪೋರ್ಟ್ ಅಲ್ಲಿ ಇನ್ನೊಂದು ಹೇಳ್ತಾರೆ, 300 ಮಿಲಿಯನ್ ಫುಲ್ ಟೈಮ್ ಜಾಬ್ಸ್ ರಿಪ್ಲೇಸ್ ಆಗ್ಬೋದು ಬರೀ ಬೈ 2030. ಇದೆಲ್ಲೋ 20 ವರ್ಷದ್ದೋ 30 ವರ್ಷದ್ದೋ ಲೆಕ್ಕದಲ್ಲಿ ಹೇಳ್ತಾ ಇಲ್ಲ, ಬರೀ ನೆಕ್ಸ್ಟ್ 5 ವರ್ಷದ 4 ವರ್ಷದಲ್ಲಿ 300 ಮಿಲಿಯನ್ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಅದನ್ನೇ ತಗೊಳ್ತಾ ಇರತಕ್ಕಂಥ ಭಯ ಖಂಡಿತ ಇಲ್ಲ. ಅದಕ್ಕೆ ಅಪ್ಸ್ಕೇಲ್ ಮಾಡಬಹುದು, ರೀಸ್ಕಿಲ್ಲಿಂಗ್ ಮಾಡಬಹುದು, ಮತ್ತೆ ಅದನ್ನ ಮೀರಿ ಅದರಿಂದನೇ ಸೈಡ್ ಆಪರ್ಚುನಿಟೀಸ್ ಹುಡ್ಕೊಳ್ತಕ್ಕಂಥದ್ದು ಬಹಳಷ್ಟು ಕಾರಣಗಳಿದೆ. ಸುರಭಿ ಅವರೇ, ಈಗಷ್ಟೇ ಭಾರತ ಮಂಟಪಂ ಇಲ್ಲಿ ಈ AI ಇಂಪ್ಯಾಕ್ಟ್ ಸಮ್ಮಿಟ್ ಈಗಷ್ಟೇ ಮುಗಿತಾ ಇದೆ. ಅದು
ಅಲ್ಲಿ ಅದನ್ನು ಬಹಳ ಕ್ಲೋಸಾಗಿ ಅಬ್ಸರ್ವ್ ಮಾಡಿದ್ದೀರಿ ತಾವು. AI ಸಮ್ಮಿಟ್ಟು ಅಲ್ಲಾದಂಥ ಬೆಳವಣಿಗೆಗಳು, ಬಂದಂಥ ತಜ್ಞರುಗಳು, ಅವರ ಮಾತು, ಅವರ ಆಶಾವಾದ, ಅಥವಾ ಇಲ್ಲಿ ನಾವು ಸರಿಯಾಗಬೇಕು ಅನ್ನೋದು, ಅವರ ಕರೆಕ್ಷನ್ಸು ಎಲ್ಲ ನೋಡಿರ್ತೀರಿ. ಸೊ AI ಅಂತ ಬಂದಾಗ ನಾನು ತುಂಬ ದೊಡ್ಡ ಪೋಷಕ ವರ್ಗ ಇದೆಯಲ್ಲ, ದೊಡ್ಡ ಪೋಷಕ ವರ್ಗ, ಆಲ್ರೆಡಿ ಕೆಲಸ ಮಾಡ್ತಿರ್ತಕ್ಕಂಥ ಸಾಫ್ಟ್ವೇರ್ ಇಂಜಿನಿಯರ್ಗಳು, ಅವ್ರನ್ನ ಉದ್ದೇಶಿಸಿ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಏನು ನಿಮಗೆ ಆಶಾವಾದ ಕಂಡಿದೆ AI ವಿಚಾರದಲ್ಲಿ ಅಂತ? ನಮಸ್ತೆ, ಧನ್ಯವಾದಗಳು. ನೀವು ರಾಜಕೀಯ ಒಂದು ವ್ಯೂ ಇಂದ ನೋಡಬಾರದು ಅಂತ ಹೇಳಿದಕ್ಕೆ ನಾವು ಇವತ್ತು ಕಾಂಗ್ರೆಸ್ ಸ್ಪೋಕ್ಸ್ ಪರ್ಸನ್ ಹೇಳಿರೋದನ್ನ ಸಮರ್ಥಿಸ್ಕೊಳ್ತೀವಿ. ಯಾಕೆಂದ್ರೆ ಭಯ, ಹೆದರಿಕೆ ಅಷ್ಟೇನೆ ಚರ್ಚೆಲೆ ಬರ್ತಾ ಇದೆ ಹೊರತು ಜನಸಾಮಾನ್ಯರಿಗೆ ಅರ್ಥ ಆಗ್ತಾ ಇರೋದು ಏನು ಅಂದ್ರೆ, ಇವತ್ತು ದಿನೇ ದಿನ ಜಾಸ್ತಿ ಅರ್ಥ ಆಗ್ತಾ ಇರೋದು ಏನು ಅಂದ್ರೆ, AI ನ ಒಂದು ಪ್ರೊಡಕ್ಟಿವಿಟಿ ಗ್ರೋತ್ ಆಗಿ ನಾವು ನೋಡಬಹುದು. AI ಇಂದ ಮಾಡಬಹುದಾದಂತಹ ಕೆಲಸ ಬಹಳಷ್ಟು, ಆದ್ರೆ ಅದು ನಮ್ಮ ಕೆಲಸವನ್ನ ಥ್ರೆಟನ್ ಮಾಡುತ್ತೆ ಅಂತ ಆ ಯೋಚನೆಲ್ಲ ನಾವು ಹೋದ್ರೆ, ಪ್ರತಿ ಬಾರಿ ಒಂದು ಟೆಕ್ನಾಲಜಿಕಲ್ ಇನೋವೇಷನ್ ಆದಾಗ ಈ ಒಂದು ಚರ್ಚೆ ನಡೆಯುತ್ತೆ. ಆದ್ರೆ ಹ್ಯೂಮನ್ ಕೇಪಬಿಲಿಟಿ, ನಮ್ಮ ಮಾನವ ಕೇಪಬಿಲಿಟಿ ಹೇಗಿದೆ ಅಂದ್ರೆ, ಯಾವುದೇ ಟೆಕ್ನಾಲಜಿ ಬಂದ್ರು ಅದು ಅಡಾಪ್ಟ್ ಮಾಡ್ಕೊಂಡು ಹೊಸ ತರದ್ದು ಒಂದು ಮಾರ್ಗವನ್ನು ಸೃಷ್ಟಿ ಮಾಡ್ಕೊಳ್ಳೋ ಕೇಪಬಿಲಿಟಿ ನಮ್ಮೆಲ್ಲರೂ ಇದೆ. ಇವಾಗ ನೀವ್ ಹೇಳ್ದಂಗೆ ನಾನು ಈ ಇಂಡಿಯಾ AI ಸಮಿಟ್ ನ, ಗ್ಲೋಬಲ್ ಸಮಿಟ್ ನ ನಾನು ಬಹಳ ಹತ್ರದಿಂದ ನೋಡಿದ್ದೀನಿ. 4 ದಿವಸದಿಂದ ಅಟೆಂಡ್ ಮಾಡಿದ್ದೀನಿ. ನನ್ನ ಪ್ರೊಫೆಷನಲ್ ಕೆಲಸವಾಗಿ ನಾನು ಅದನ್ನ ಮಾಡ್ತಾ ಇರುವಂತದ್ದು. ಅದರಲ್ಲಿ ನನಗೇನ್ ಅನ್ಸ್ತಾ ಇದೆ ಅಂದ್ರೆ, ಬಹಳಷ್ಟು ಜನ ಹೇಳಿರುವಂತದ್ದು, ಮೊದಲನೇದಾಗಿ ಇಂಡಿಯಾ ತನ್ನ ಫೌಂಡೇಶನಲ್ ಮಾಡೆಲ್ ಅಂದ್ರೆ ChatGPT, ಪರ್ಪ್ಲೆಕ್ಸಿಟಿ ಇಂತಹ ಮಾಡೆಲ್ಗಳಲ್ಲಿ ಇಂಡಿಯಾ ತನ್ನದೇ ಆದಂತಹ ಮಾಡೆಲ್ ಅನ್ನ ರಿಲೀಸ್ ಮಾಡಿರುವಂತದ್ದು ನಮ್ಗೆ ಬಹಳ ದೊಡ್ಡ ಗೆಲುವು. ಯಾಕೆಂದ್ರೆ ಈ ಒಂದು AI ರೇಸಿನಲ್ಲಿ ನಾವು ಯಾರ್ದೋ ಮಾಡಿರುವಂತಹ ತಂತ್ರಜ್ಞಾನವನ್ನ ಬಳಸೋದು ಮಾತ್ರ ಅಲ್ಲ, ನಮ್ಮದೇ ಆದಂತಹ ಸಾವರಿನ್ ಆಗಿ AI ಮಾಡಿರುವಂತದ್ದು ಬಹಳ ದೊಡ್ಡ ವಿಷಯ. ನೀವೆಲ್ಲರೂ ನೋಡೋಂಗಿರಬಹುದು, 2023ನಲ್ಲಿ ಯಾವ ಓಪನ್ AI ನ ಸ್ಯಾಮ್ ಆಲ್ಟ್ಮನ್ ಅವರು ಹೇಳಿದ್ರು, ಬೇಡ ಇಂಡಿಯಾ ಇಂದ ಬರ್ಬೇಕಾಗಿಲ್ಲ ಫೌಂಡೇಶನ್ ಮಾಡೆಲ್ ಅಂತ. ಅದೇ ಸ್ಯಾಮ್ ಆಲ್ಟ್ಮನ್ ಸ್ಟೇಜ್ ಅಲ್ಲಿ ಇರಬೇಕಾದ ಸರ್ವಂ AI ಅವರು ತಮ್ಮ AI ಅನ್ನು ರಿಲೀಸ್ ಮಾಡಿದ್ದಾರೆ. ಸೊ ಇದೊಂದು ದೊಡ್ಡ ಗೆಲುವು, ನಮ್ಗೆ ಜಯ. ಇದು ಬಿಟ್ಟು ನೀವು ಹೇಳ್ದಂಗೆ ಏನ್ ಚರ್ಚೆಗಳು ನಡೀತಾ ಇದೆ, ನಿಜವಾಗ್ಲೂ ನನಗೆ 4 ದಿವಸದಿಂದ ನಾನು ಇಲ್ಲಿ ಅಟೆಂಡ್ ಮಾಡ್ತಿರೋದ್ರಲ್ಲಿ ಎಲ್ಲಾ ಕಂಪನಿಗಳಲ್ಲೂ AI ಇಂಟಿಗ್ರೇಷನ್ ಆಗಿದೆ. ಆದ್ರೆ ಅದು ಜನರಿಗೆ ಹೆದರಿಕೆ ಆಗ್ಬೇಕು, ನಮ್ ಕೆಲಸ ಹೋಗುತ್ತೆ ಅಂತಲ್ಲ, ಕೆಲಸವನ್ನ ಇನ್ನೂ ಪ್ರೊಡಕ್ಟಿವ್ ಆಗಿ ಹೇಗ್ ಮಾಡ್ಬೇಕು. ಹೌದು, ಒಂದಿಷ್ಟು ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಬೇಕಾಗಿದೆ ಎಲ್ಲಾ ಸ್ಟೇಟ್ಸ್ ಅಲ್ಲೂ, ಒಂದು ಸ್ಪೆಸಿಫಿಕ್ ಆಗಿ ಕರ್ನಾಟಕದಲ್ಲಿ. ಯಾಕೆಂದ್ರೆ ನಮ್ಮಲ್ಲಿ ಬಹಳಷ್ಟು ಜನ IT ಸರ್ವಿಸಸ್ ಡಿಪೆಂಡೆಂಟ್ ಆಗಿರುವಂತದ್ದು. ಈ ಒಂದು IT ಸರ್ವಿಸಸ್ ಅಲ್ಲಿ ಡಿಪೆಂಡ್ ಆಗಿರೋರಿಗೆ ನಂದನ್ ನಿಲೇಕರಿ ಅವರು ಬಹಳ ಚೆನ್ನಾಗಿ ಹೇಳಿದ್ರು. ಏನು ಅಂದ್ರೆ, ಯಾವ AI ಮಾಡಿದ್ರು ಒಂದಿಷ್ಟು ಹ್ಯೂಮನ್ ಟ್ರಸ್ಟ್ ಕೇಪಬಿಲಿಟಿ ಅಂಡ್ ಕಾಂಪೊನೆಂಟ್ ಇದ್ದೇ ಇರುತ್ತೆ. AI ಮಾಡಿರೋದನ್ನ ಚೆಕ್ ಮಾಡೋದಿಲ್ಲ, ಅದೇ ಒಂದು ಸ್ಕಿಲ್ ಸೆಟ್ ಆಗಿ ಬೆಳೆಯುತ್ತೆ. ಹಾಗಾಗಿ IT ಸರ್ವಿಸಸ್ ಮತ್ತೆ ಯಾರು ಸಾಫ್ಟ್ವೇರ್ ಇಂಜಿನಿಯರ್, ಕಂಪ್ಯೂಟರ್ ಕೋಡ್ ಮಾಡೋದಕ್ಕೆ AI ಇದೆ ಅಂದ್ರೆ, ಬಗ್ ಟೆಸ್ಟ್ ಮಾಡೋದಕ್ಕೆ AI ಇದೆ ಅಂದ್ರೆ ಹೆದರ್ಕೊಂಡ್ ಬಿಡುವಂತದ್ದಲ್ಲ. ಅದರ ಮೂಲಕ ಎಷ್ಟು ನಾವು ಅದಕ್ಕಿಂತ ಇನ್ನು 2ರಷ್ಟು ಪ್ರೊಡಕ್ಟಿವ್ ಆಗ್ಬೋದು. ನಾವು ಮುಂಚೆ ಇದ್ದಕ್ಕಿಂತ 2ರಷ್ಟು ಪ್ರೊಡಕ್ಟಿವ್ ಆಗ್ಬೋದು, ಇನ್ನೂ ಜಾಸ್ತಿ ಬಿಸ್ನೆಸ್ ಮಾಡಬಹುದು ಅಂತ ಯೋಚನೆ ಮಾಡುವಂತಹ ಒಂದು